ಯಾರು ಯಾವ್ದು ಆಗಲ್ವೋ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು. ಎಲ್ಲ ಅಡ್ವೆಂಚರ್ ಗಾಡಿ ಒಂದು ಪ್ರಾಬ್ಲಮ್ ಏನಂದ್ರೆ ರೆಕಾರ್ಡಿಂಗ್ ಮಾಡಂಗಿದ್ರೆ ಇನ್ನೂ ಬಟನ್ ಟೈಮ್ಸ್ ಬರುತ್ತೆ. ಆ ಬಟನ್ ಡುಕಾಟಿ ಮಾನ್ಸ್ಟರ್ ನೋಡ್ಗೋರು ಇಲ್ಲ ಐತೆ R1. ಎಲ್ಲ ಅಡ್ವೆಂಚರ್ ಗಾಡಿ ಒಂದು ಪ್ರಾಬ್ಲಮ್ ಏನಂದ್ರೆ ಜಾಸ್ತಿ ಬ್ರೇಕ್ ಹಿಡಿದು ಹೀಟ್ ಹಾಕ್ಬಿಟ್ಟು ಬ್ರೇಕ್ಗಳು ಹಿಡಿಯಲ್ಲ. ಫೋರ್ತ್ ಗೇರ್ 120 ಕಾಣಿಸ್ತಾ ಇದೆಯಾ? ಫೋರ್ತ್ ಗೇರ್ 120 ಯಾವಾಗ ಹೇಳಿ ಸ್ಪೀಡ್ ಇಲ್ಲ ಅಂತ. ಅದಕ್ಕೆ ಹೇಳೋದು ಇನ್ನೊಬ್ಬರು ಯಾವತ್ತು ಹೇಳಿ ಕೇಳ್ಬೇಡಿ. ನೀವೇ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಗಾಡಿ ಬಗ್ಗೆ ಓಡಿಸಿ, ಗಾಡಿ ತಗೊಳ್ಳಿ. ಆಗ್ಬಿಟ್ಟು ಅವನು ಹೇಳ್ದ ಇವನು ಹೇಳ್ದ ಅಂತೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾರು ಯಾವ್ದು ಆಗಲ್ವೋ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು. ಫ್ರಂಟ್ ಟೈರ್ 90 ಸೆಷನ್ನು, ಬ್ಯಾಕ್ ಬಂದು 120 ಸೆಷನ್ನು, ಇಂಜಿನ್ ಬಂದು 411cc ಗಿರು. ಇಷ್ಟು ಸಾಕು ಅನಿಸುತ್ತೆ ಗಾಡಿ ಬಗ್ಗೆ ತಿಳ್ಕೊಳಕ್ಕೆ. ಇನ್ನು ಪವರ್ ಬಗ್ಗೆ ಹೇಳ್ಬೇಕಂದ್ರೆ 28 ಹಾರ್ಸ್ ಪವರು, ಟಾರ್ಕು 32 mm ಟಾರ್ಕು. ಇನ್ನೇನು ಬೇಕು ಗಾಡಿಗೆ. ಸಸ್ಪೆನ್ಷನ್ ನೋಡಿ, ಮುಂದೆ ಡಬಲ್ಲು, ಹಿಂದೆ ಸಿಂಗಲ್ ಸಸ್ಪೆನ್ಷನ್ನು. ಸೌಂಡು ನೋಡಿ ಕ್ರೇಜಿ ಆಗೈತಲ್ಲ. ಈ ಗಾಡಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಇಲ್ಲಿ ಸಂಪ್ ಗಾರ್ಡ್ ಬರುತ್ತಲ್ಲ, ಆ ಸಂಪ್ ಗಾರ್ಡು ಮಾತೆದ್ಲಿ ಕಟ್ ಆಗ್ತೈತೆ. ಏನಕ್ಕೆ ಕಟ್ ಆಗ್ತೈತೆ? ಸೇಮ್ ಪ್ಲೇಸಲ್ಲಿ ಕಟ್ ಆಗ್ತೈತೆ. ಏನಕ್ಕೆ ಕಟ್ ಆಗ್ತೈತೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಸಲ ಹಾಕ್ಸಿಲ್ಲ. ನೆನ್ನೆ ಸರ್ವಿಸ್ಗೆ ಹೋಗಿತ್ತಲ್ಲ, ಅಲ್ಲಿ ಬಿಟ್ಬಿಟ್ಟಿದ್ದೀವಿ. ಯಾಕಂದರೆ ಸುಮ್ಮನೆ ಮತ್ತೆ ಹೊಸದು ಹಾಕ್ಸೋ ಬದಲು ಆಲ್ರೆಡಿ 2 ಸರಿ ಹಾಕ್ಸೈತೆ. ಸೊ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಗ್ಯಾಸ್ ವೆಲ್ಡಿಂಗ್ ಮಾಡ್ಸೋಣ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಈ ಥರ ಪಾಸ್ಗೆ ಒಂದು ಸಪ್ರೇಟ್ ಬಟನ್ ಕೊಟ್ಬಿಟ್ರೆ ಬೆಸ್ಟು, ನೆಮ್ಮದಿಯಾಗಿರುತ್ತೆ. ಪ್ರಾಬ್ಲಮ್ ಅಂತ ಜಾಸ್ತಿ ಏನು ಬರಲ್ಲ. ಬಂದರೆ ಇಂಜಿನ್ ಒಂದು ಬರುತ್ತೆ, ಇದ್ರದ್ದೇನು ಬಂದಿಲ್ಲ. ಇವಾಗ ಹೊಸ ಗಾಡಿದು ಬೇಜಾನ್ ಬರ್ತೈತೆ ಅಂತ ಹೇಳ್ತಾ ಇದ್ದೀನಿ. ಯಾರೇ ಆಗಲಿ ಆ ಗಾಡಿ ನೋಡ್ಸಕ್ಕಾಗ್ದವ್ರು ಮಾತ್ರನೇ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡೋದು. ಇನ್ನೇನು ಓಡ್ಸಕ್ಕಾಗೋನು ಯಾವನು ಮಾತಾಡಲ್ಲ. ಇಲ್ಲಿ ಮಸ್ತಾಗಿ ಮಾಡ್ಬಿಟ್ಟವ್ರೆ ಗುರು, ಗಿಡಗಳೆಲ್ಲ ಹಾಕಿ ಈ ಕಡೆ ಆ ಕಡೆ 4 ಕಡೆ ನೋಡಿ, ಫುಲ್ ಸಖತ್ತಾಗೈತೆ ನೋಡಿ. ಎಷ್ಟು ಸಖತ್ತಾಗಿ ಮಾಡ್ಬಿಟ್ಟವನೆ ಈ ಹೈವೇನ. ಅಂದರೆ ಹೈವೇ ಅಷ್ಟೊಂದು ಚೆನ್ನಾಗಿಲ್ಲ, ಬಂಪಿ ಮಾಡವನೆ. ಬಟ್ ಇದು ನೋಡಿ ಇವೇ ಒಂಥರ ಚೆನ್ನಾಗಿರುತ್ತೆ, ನೆಮ್ಮದಿ ಕೊಡುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಮರಗಳಾಗ್ಬಿಟ್ರೆ ಇವೆಲ್ಲ ಇವಾಗಲ್ಲ ಬಿಡಿ, ಬೇರೆ ಯಾವನ ಗಿಡಗಳು ನೋಡಿ ದೊಡ್ಡ ಮರಗಳು ಮಾಡಿದ್ರೆ ಮಸ್ತಾಗಿರುತ್ತೆ ನೋಡೋಕೆ. ಒಳ್ಳೆ ಪಾರ್ಕ್ ಥರ ನೆಮ್ಮದಿಯಾಗಿ ಇಲ್ಲಿ ಬಂದು ರೈಡ್ ಮುಗಿಸ್ಕೊಂಡು ಇಲ್ಲಿ ನಿಂತ್ಕೊಂಡು ಅಲ್ಲಿ ಪಾರ್ಕ್ ಗಿರ್ಕ್ ಮಾಡಿದ್ರೆ ಅದ್ರೊಳಗಡೆ ಹೋಗಿ ಆರಾಮಾಗಿ ಓಡಾಡ್ಕೊಂಡು ಬಂದರೆ ಸಖತ್ತಾಗಿರುತ್ತೆ. ಆಫ್ ರೋಡಿಂಗ್ ಮಾಡೋಂಗಿದ್ರೆ ಇನ್ನೂ ಬಟನ್ ಟೈಮ್ಸ್ ಬರುತ್ತೆ. ಆ ಬಟನ್ ಟೈರ್ಸ್ ಹಾಕಿಸ್ಕೊಂಡ್ರೆ ಆಫ್ ರೋಡಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ರೋಡ್ ವ್ಯೂಸು ಪ್ಲಸ್ ಆಫ್ ರೋಡಿಂಗು ಆಗುತ್ತೆ. ಇದು ಬಟನ್ ಟೈರ್ಸ್ ಹಾಕ್ಸಿದ್ರೆ ಫುಲ್ಲು ಆರಾಮಾಗಿ ಆಫ್ ರೋಡಿಂಗ್ ಮಾಡ್ಬೋದು. ಇದರಲ್ಲೂ ಬಟನ್ಸ್ ಐತೆ, ಬಟ್ ಹೆವಿ ಇಲ್ಲ. ನಾರ್ಮಲ್ ರೋಡ್ ಯೂಸ್ಗೂ ಆಗುತ್ತೆ. ಇದು ಇನ್ನೂ ಕ್ಲೀನಾಗಿ ಚಿಕ್ಕ ಬಟನ್ ಬರುತ್ತೆ. ಅದು ಇಟ್ಕೊಂಡ್ರೆ ಆರಾಮಾಗಿ ಆಫ್ ರೋಡಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೂರ್ಯ ಅಣ್ಣ ಫುಲ್ ರೈಸ್ ಆಗ್ತಾನೆ, ಗರಮ್ ಆಗ್ತಾವನೆ. ಏನೋ ನಿಮ್ಮದು ಗೋಳು ಅಂತ ಫುಲ್ ಕಾರ್ನರಿಂಗ್ ಮಾಡ್ತಾವ್ರೆ. 2 ಅಯ್ಯಬ್ಬದ ನೋ ಸೌಂಡ್. ಅಣ್ಣ ಬುಲೆಟ್ 1000. ವಾವ್, ಕಾರ್ನರಿಂಗು ಮಾಡ್ಬೋದಲ್ಲ. ಹಾಗಾದ್ರೆ ಸಾಕು ಗುರು, ಇಷ್ಟು ಮಾಡ್ಬೇಕು. ಸಾಕಲ್ಲ ಗುರು, ಇಷ್ಟು ಮಾತ್ರ ಕಾರ್ನರಿಂಗು. ಇದಪ್ಪ ಗಾಡಿ ಅಷ್ಟೇ, ಇನ್ನೇನು ಹೇಳೋಣ ಅಷ್ಟೇ, ಇನ್ನೇನಿಲ್ಲ ಹೇಳೋಕ್ಕೆ.